ಬಾಂಗ್ಲಾ ಕ್ರಾಂತಿಯ ಕೆನ್ನಾಲಿಗೆಗೆ ಬಲಿಯಾದ ಶರೀಫ್ ಉಸ್ಮಾನ್ ಹಾದಿ ತಲೆಮರೆಸಿಕೊಂಡಿರುವ ಫೈಜಲ್ ಕರೀಂ ಯಾರು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಬಾಂಗ್ಲಾದೇಶದ ರಾಜಕೀಯ ಸ್ಥಿತ್ಯಂತರದ ಜ್ವಾಲಾಮುಖಿ ಇನ್ನೂ ತಣ್ಣಗಾಗಿಲ್ಲ ಅನ್ನೋದಕ್ಕೆ ಢಾಕಾದ ರಸ್ತೆಗಳಲ್ಲಿ ಹರಿತಾ ಇರುವಂತಹ ರಕ್ತನೇ ಸಾಕ್ಷಿ. ಮೀಸಲಾತಿ ವಿರೋಧಿ ಹೋರಾಟ ಸರ್ಕಾರವನ್ನೇ ಉರುಳಿಸಿದ ನಂತರನೂ ದ್ವೇಷದ ರಾಜಕಾರಣ ಮತ್ತು ವಿದ್ಯಾರ್ಥಿ ನಾಯಕರ ಮೇಲಿನ ದಾಳಿಗಳು ಮುಂದುವರೆದಿದೆ. ಇದೀಗ ಪ್ರಭಾವಿ ವಿದ್ಯಾರ್ಥಿ ನಾಯಕ ಶರೀಫ್ ಉಸ್ಮಾನ್ ಹಾದಿಯವರ ಭೀಕರ ಹತ್ಯೆ ಮತ್ತು ಈ ಕೃತ್ಯದ ಪ್ರಮುಖ ರೂವಾರಿ ಅಂತ ಶಂಕಿಸಲಾಗಿರುವ ಫೈಜಲ್ ಕರೀಂನ ನಿಗೂಢ ಕಣ್ಮರೆಯಿಂದಾಗಿ ಇಡೀ ಬಾಂಗ್ಲಾದೇಶವನ್ನ ಬೆಚ್ಚಿ ಬೀಳಿಸಿದೆ. ಬಾಂಗ್ಲಾದೇಶದ ಇತಿಹಾಸದಲ್ಲಿ ವಿದ್ಯಾರ್ಥಿ ಚಳುವಳಿಗಳು ಸದಾ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಆದರೆ ಈ ಬಾರಿ ನಡೆದಂತ ವಿದ್ಯಾರ್ಥಿ ಕ್ರಾಂತಿಯು ಕೇವಲ ಆಡಳಿತ ಬದಲಾವಣೆಗಳಿಗಷ್ಟೇ ಸೀಮಿತ ಆಗಿರ್ದೇನೆ ಆಂತರಿಕ ದ್ವೇಷ ಮತ್ತು ಪ್ರತೀಕಾರದ ರಾಜಕಾರಣಕ್ಕೂ ನಾಂದಿ ಹಾಡಿದೆ. ವಿದ್ಯಾರ್ಥಿ ಸಮುದಾಯದ ಪ್ರಬಲ ಧ್ವನಿಯಾಗಿ ಹೊರಹೊಮ್ಮಿದಂಥ ಶರೀಫ್ ಉಸ್ಮಾನ್ ಹಾದಿ ಅವರ ಹತ್ಯೆ ಈ ಅರಾಜಕತೆಯ ಒಂದು ಕರಾಳ ಮುಖವನ್ನ ಅನಾವರಣಗೊಳಿಸಿದೆ. ಶರೀಫ್ ಕೇವಲ ಒಬ್ಬ ವಿದ್ಯಾರ್ಥಿ ನಾಯಕನಾಗಿರದೆ ಅನ್ಯಾಯದ ವಿರುದ್ಧ ಸಿಡಿದೇಳುವ ಯುವ ಶಕ್ತಿಯ ಸಂಕೇತ ಆಗಿದ್ರು. ಅವರ ಹತ್ಯೆಯು ಬಾಂಗ್ಲಾದೇಶದ ಯುವ ಸಮುದಾಯದಲ್ಲಿ ಅತೀವ ಆಕ್ರೋಶ ಮತ್ತು ದುಃಖವನ್ನ ಏಕಕಾಲದಲ್ಲಿ ಸೃಷ್ಟಿಸಿದೆ. ಶರೀಫ್ ಉಸ್ಮಾನ್ ಹಾದಿಯವರ ಹಿನ್ನೆಲೆಯನ್ನ ಗಮನಿಸೋದಾದ್ರೆ ಅವರು ಢಾಕಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ ರಾಜಕಾರಣದಲ್ಲಿ ಅತ್ಯಂತ ಸಕ್ರಿಯರಾಗಿದ್ದವರು. ಸಾಮಾನ್ಯ ಕುಟುಂಬದಿಂದ ಬಂದಿದ್ದಂತ ಶರೀಫ್ ತಮ್ಮ ವಾಗ್ಝರಿ ಮತ್ತು ಸಂಘಟನಾ ಚತುರತೆಯಿಂದಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನ ಒಗ್ಗೂಡಿಸುವಂತ ಶಕ್ತಿಯನ್ನ ಹೊಂದಿದ್ರು. ಮೀಸಲಾತಿ ವಿರೋಧಿ ಹೋರಾಟದ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿದ್ದ ಇವರು ಹಳೆಯ ಆಡಳಿತದ ಬೆಂಬಲಿಗರಿಂದ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅನೇಕ ಬಾರಿ ಬೆದರಿಕೆಗಳನ್ನ ಎದುರಿಸಿದ್ರು. ಆದರೂ ಅಂಜದೆ ಹೋರಾಟ ಮುಂದುವರೆಸಿದ ಶರೀಫ್ ಅಂತಿಮವಾಗಿ ತಮ್ಮ ತತ್ವಗಳಿಗಾಗಿಯೇ ಪ್ರಾಣ ತೆತ್ತಿರುವುದು ವಿಪರ್ಯಾಸ. ಹತ್ಯೆ ನಡೆದ ದಿನದ ಘಟನಾವಳಿಗಳು ಅತ್ಯಂತ ಭಯಾನಕವಾಗಿದ್ವು. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಶರೀಫ್ ಅವರು ವಿದ್ಯಾರ್ಥಿ ಸಭೆಯೊಂದನ್ನು ಮುಗಿಸಿ ಹೊರಬರುತ್ತಿದ್ದಾಗ ಪೂರ್ವ ನಿಯೋಜಿತ ಸಂಚಿನಂತೆ ದುಷ್ಕರ್ಮಿಗಳು ಇವರ ಮೇಲೆ ಮುಗಿಬಿದ್ದಿದ್ರು. ಮಾರಕಾಸ್ತ್ರಗಳಿಂದ ನಡೆದ ಈ ದಾಳಿಯು ಎಷ್ಟು ತ್ವರಿತವಾಗಿತ್ತು ಅಂತಂದ್ರೆ ಶರೀಫ್ ಅವರ ಅಂಗರಕ್ಷಕರು ಅಥವಾ ಜೊತೆಗಿದ್ದಂತ ಸ್ನೇಹಿತರು ಪ್ರತಿಕ್ರಿಯಿಸುವ ಮೊದಲೇ ಹಂತಕರು ಕೃತ್ಯವನ್ನ ಎಸಗಿ ಪರಾರಿಯಾಗ್ಬಿಟ್ಟಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತ ಶರೀಫ್ ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತ ದಾರಿಯಲ್ಲೇ ಇವರು ತಮ್ಮ ಕೊನೆಯುಸಿರೆಳಿದ್ದಾರೆ. ಈ ಘಟನೆ ರಾಜಧಾನಿ ಢಾಕಾದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಈ ಭೀಕರ ಹತ್ಯಾಕಾಂಡದ ನಂತರ ಪೊಲೀಸ್ ತನಿಖೆಯಲ್ಲಿ ಕೇಳಿಬಂದಂತ ಪ್ರಮುಖ ಹೆಸರು ಫೈಜಲ್ ಕರೀಂ. ಹೌದು, ಬಾಂಗ್ಲಾದೇಶದ ಪೊಲೀಸ್ ಇಲಾಖೆಯ ಪಾಲಿಗೆ ಈ ಫೈಜಲ್ ಕರೀಂ ಮೋಸ್ಟ್ ವಾಂಟೆಡ್ ಅಪರಾಧಿ. ಆದರೆ ಯಾರು ಈ ಫೈಜಲ್ ಕರೀಂ? ಈತನ ಹಿನ್ನೆಲೆ ಬಗೆದಷ್ಟು ನಿಗೂಢವಾಗಿದೆ. ಮೂಲಗಳ ಪ್ರಕಾರ ಫೈಜಲ್ ಕರೀಂ ಈ ಹಿಂದೆ ಆಡಳಿತ ಪಕ್ಷದ ವಿದ್ಯಾರ್ಥಿ ವಿಭಾಗದ ಜೊತೆಗೆ ಗುರುತಿಸಿಕೊಂಡಿದ್ದ ಮತ್ತು ಕ್ಯಾಂಪಸ್ನಲ್ಲಿ ತನ್ನದೇ ಆದ ಗೂಂಡಾ ಪಡೆಯನ್ನ ಕಟ್ಟಿ ಬೆಳೆಸಿದ್ದ ವ್ಯಕ್ತಿ. ರಾಜಕೀಯ ಆಶ್ರಯದಲ್ಲಿ ಬೆಳೆದ ಈತ ಶರೀಫ್ ಉಸ್ಮಾನ್ ಹಾದಿ ಅವರ ಏಳಿಗೆಯನ್ನ ಸಹಿಸದೆ ಅವರನ್ನ ಮುಗಿಸೋಕೆ ಸಂಚು ರೂಪಿಸಿದ್ದ ಅನ್ನೋ ಬಲವಾದ ಶಂಕೆ ವ್ಯಕ್ತವಾಗ್ತದೆ. ಸೊ ಫೈಜಲ್ ಕರೀಂ ಕೇವಲ ಒಬ್ಬ ಸಾಮಾನ್ಯ ರೌಡಿಯಲ್ಲ, ಬದಲಾಗಿ ಉನ್ನತ ರಾಜಕೀಯ ಸಂಪರ್ಕಗಳನ್ನ ಹೊಂದಿರುವಂತ ಓರ್ವ ಪ್ರಭಾವಿ ವ್ಯಕ್ತಿ ಅಂತ ಹೇಳಲಾಗತ್ತೆ. ಈತನ ವಿರುದ್ಧ ಈ ಹಿಂದೆಯೂ ಹಲವಾರು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ರು ರಾಜಕೀಯ ಒತ್ತಡದ ಕಾರಣದಿಂದಾಗಿ ಆತ ಕಾನೂನಿನ ಕುಣಿಕೆಯಿಂದ ನುಣುಚ್ಕೊಳ್ತಾ ಇದ್ದ. ಶರೀಫ್ ಹತ್ಯೆಯ ನಂತರ ಫೈಜಲ್ ಕರೀಂನ ಹೆಸರು ಪ್ರಮುಖವಾಗಿ ಕೇಳ್ಬರ್ತಾ ಇದ್ದಂತೆ ಆತ ರಾತ್ರೋರಾತ್ರಿ ತಲೆಮರೆಸ್ಕೊಂಡಿದ್ದಾನೆ. ಆತನ ಫೋನ್ ಸ್ವಿಚ್ ಆಫ್ ಆಗಿದ್ದು ಸಾಮಾಜಿಕ ಜಾಲತಾಣಗಳ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಇದು ಆತನ ಮೇಲಿನ ಅನುಮಾನವನ್ನ ಇನ್ನಷ್ಟು ಬಲಪಡಿಸಿದೆ. ಇನ್ನು ಪೊಲೀಸರ ತನಿಖೆ ಪ್ರಕಾರ ಈ ಹತ್ಯೆ ಕೇವಲ ಒಂದು ವೈಯಕ್ತಿಕ ದ್ವೇಷದ ಫಲ ಅಲ್ಲ, ಇದೊಂದು ವ್ಯವಸ್ಥಿತ ರಾಜಕೀಯ ಹತ್ಯೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಸೊ ಶರೀಫ್ ಉಸ್ಮಾನ್ ಹಾದಿಯವರು ಇತ್ತೀಚೆಗೆ ಕೆಲವು ಭ್ರಷ್ಟಾಚಾರದ ಪ್ರಕರಣಗಳನ್ನ ಬಯಲಿಗೆಳೆಯುವಲ್ಲಿಯೂ ಸಹ ಸಕ್ರಿಯರಾಗಿದ್ರು. ಇದು ಫೈಜಲ್ ಕರೀಂ ಮತ್ತು ಆತನ ಹಿಂದೆ ಇರುವಂತಹ ಕಾಣದ ಕೈಗಳಿಗೆ ನಡುಕ ಹುಟ್ಟಿಸಿತ್ತು. ಶರೀಫ್ ಅವರ ಧ್ವನಿಯನ್ನ ಅಡಗಿಸಿದ್ರೆ ತಮ್ಮ ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ ಅನ್ನೋ ಭಯನೇ ಈ ಹತ್ಯೆಗೆ ಪ್ರಮುಖ ಪ್ರೇರಣೆಯಾಗಿರ್ಬೋದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಸೊ ಪ್ರಸ್ತುತ ಬಾಂಗ್ಲಾ ಪೊಲೀಸರು ಫೈಜಲ್ ಕರೀಂಗಾಗಿ ವ್ಯಾಪಕ ಶೋಧ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ಢಾಕಾದ ಮೂಲೆ ಮೂಲೆಗಳಲ್ಲಿ, ಗಡಿ ಭಾಗಗಳಲ್ಲಿ ಮತ್ತು ಬಂದರು ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ವಿಶೇಷ ತನಿಖಾ ತಂಡಗಳನ್ನು ರಚಿಸಲಾಗಿದ್ದು ಫೈಜಲ್ನ ಆಪ್ತರು ಮತ್ತು ಸಹಚರರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಆದರೆ ಈ ಘಟನೆ ನಡೆದು ಹಲವು ದಿನಗಳು ಕಳೆದರೂ ಸಹ ಪ್ರಮುಖ ಆರೋಪಿ ಪತ್ತೆಯಾಗದೇ ಇರೋದು ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆಯ ಬಗ್ಗೆಯೂ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. ಫೈಜಲ್ ದೇಶ ಬಿಟ್ಟು ಪರಾರಿಯಾಗಿರಬಹುದಾ ಅನ್ನೋ ಅನುಮಾನವೂ ಬಲವಾಗತ್ತೆ.
ಸೊ ಗುಪ್ತಚರ ಇಲಾಖೆ ಮಾಹಿತಿ ಪ್ರಕಾರ ಫೈಜಲ್ ಕರೀಂ ತನ್ನ ಗುರುತನ್ನ ಮರೆಸಿ ನಕಲಿ ಪಾಸ್ಪೋರ್ಟ್ ಬಳಸಿ ನೆರೆಯ ರಾಷ್ಟ್ರಗಳಿಗೆ ಪಲಾಯನ ಮಾಡಿರುವಂತಹ ಸಾಧ್ಯತೆಯೂ ಇದೆ. ಅಥವಾ ಬಾಂಗ್ಲಾದೇಶದ ಗ್ರಾಮೀಣ ಭಾಗಗಳಲ್ಲಿರುವಂತಹ ತನ್ನ ರಾಜಕೀಯ ಗಾಡ್ ಫಾದರ್ಗಳ ಆಶ್ರಯದಲ್ಲೂ ಸಹ ಅಡಗಿರಬಹುದು. ಆತ ತಂತ್ರಜ್ಞಾನವನ್ನ ಬಳಸಿಕೊಂಡು ಪೊಲೀಸರ ಕಣ್ತಪ್ಪಿಸೋಕೆ ನಿರಂತರವಾಗಿ ತನ್ನ ಸ್ಥಳವನ್ನ ಬದಲಾಯಿಸ್ತಾ ಇದ್ದಾನೆ ಅನ್ನೋ ಮಾಹಿತಿಯೂ ಸಹ ಲಭ್ಯವಾಗಿದೆ. ಸೊ ಈ ಬೆಕ್ಕು ಇಲಿ ಆಟ ತನಿಖಾಧಿಕಾರಿಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸೊ ಶರೀಫ್ ಉಸ್ಮಾನ್ ಹಾದಿ ಹತ್ಯೆ ಬಾಂಗ್ಲಾದೇಶದ ವಿದ್ಯಾರ್ಥಿ ಸಮುದಾಯದಲ್ಲಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕಾರಣ ಆಗಿದೆ. ಜಸ್ಟಿಸ್ ಫಾರ್ ಶರೀಫ್ ಅಂದ್ರೆ ಶರೀಫ್ಗೆ ನ್ಯಾಯ ಕೊಡಿ ಅನ್ನೋ ಘೋಷಣೆಗಳು ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳಲ್ಲಿ ಮೊಳಗ್ತಾ ಇದೆ. ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದು ಫೈಜಲ್ ಕರೀಂನ ಕೂಡಲೇ ಬಂಧಿಸಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸೊ ಸರ್ಕಾರ ಆರೋಪಿಯನ್ನ ರಕ್ಷಿಸೋಕೆ ಪ್ರಯತ್ನಿಸ್ತಾ ಇದೆ ಅನ್ನೋ ಆರೋಪಗಳು ಸಹ ಕೇಳ್ಬರ್ತಾ ಇದೆ. ಇದು ಆಡಳಿತದ ಮೇಲಿನ ಒತ್ತಡವನ್ನ ಹೆಚ್ಚುತ್ತೆ. ಸೊ ಈ ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯಲ್ಲ, ಬದಲಾಗಿ ಪ್ರಜಾಪ್ರಭುತ್ವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಹಲ್ಲೆಯಾಗಿದೆ ಅಂತ ಪ್ರಜ್ಞಾವಂತರು ಅಭಿಪ್ರಾಯ ಪಡ್ತಾರೆ. ಒಬ್ಬ ವಿದ್ಯಾರ್ಥಿ ನಾಯಕನನ್ನ ಹಗಲು ಹೊತ್ತಿನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿ ಆರೋಪಿಗಳು ಸುಲಭವಾಗಿ ತಲೆಮರೆಸ್ಕೊಳ್ತಾರೆ ಅಂತಂದ್ರೆ ದೇಶದ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಶರೀಫ್ ಅವರ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ತಮ್ಮ ಮಗನ ಹಂತಕರಿಗೆ ತಕ್ಕ ಶಿಕ್ಷೆಯಾಗುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಶಪಥ ಮಾಡಿದ್ದಾರೆ. ಅಂತಿಮವಾಗಿ ಶರೀಫ್ ಉಸ್ಮಾನ್ ಹಾದಿ ಹತ್ಯಾಕಾಂಡ ಮತ್ತು ಫೈಜಲ್ ಕರೀಂನ ಕಣ್ಮರೆ ಬಾಂಗ್ಲಾದೇಶದ ಇಂದಿನ ಅನಿಶ್ಚಿತ ಪರಿಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಪೊಲೀಸರು ಫೈಜಲ್ ಕರೀಂನನ್ನ ಸೆರೆ ಹಿಡಿದು ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ರಾಜಕೀಯ ಪ್ರಭಾವವನ್ನ ಬಳಸಿ ಆತ ಈ ಪ್ರಕರಣದಿಂದಾನು ಪಾರಾಗ್ತಾನ? ಇದು ಸದ್ಯದ ಯಕ್ಷ ಪ್ರಶ್ನೆ. ಆದ್ರೆ ಒಂದ್ ವಿಷಯ ಸ್ಪಷ್ಟ, ಶರೀಫ್ ಉಸ್ಮಾನ್ ಹಾದಿ ಅವರ ತ್ಯಾಗ ವ್ಯರ್ಥ ಆಗಬಾರ್ದು. ಸತ್ಯ ಹೊರಬಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆದಾಗ ಮಾತ್ರ ನೊಂದ ಅವರ ಆತ್ಮಕ್ಕೆ ಮತ್ತು ಆಕ್ರೋಶಗೊಂಡಿರುವಂತಹ ವಿದ್ಯಾರ್ಥಿ ಸಮುದಾಯಕ್ಕೆ ಶಾಂತಿ ಸಿಗೋಕ್ ಸಾಧ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.